ಎಲ್ಲ ಒಳ್ಳೆ ನಿಮ್ಮ ಹೆಸರು ಕೆಡ್ಸ್ಕೊಂಡ್ಬಿಡ್ತೀರಾ ಸೊ ಯಾರಿಗೆ ಪ್ರಶಸ್ತಿ ಬಂದಿಲ್ಲ ಡಿಸಪಾಯಿಂಟ್ ಆಗಬೇಡಿ, ಮುಂದೆ ನೀವು ಪಾರ್ಟಿಸಿಪೇಟ್ ಮಾಡಿ. ಸೊ ಆಗಲೂ ಕಾಂಪೀಟ್ ಮಾಡಿ. ಈಗ ಗೌರವದ ಚಪ್ಪಾಳೆ. ಥ್ಯಾಂಕ್ ಯು. ಜಿಲ್ಲಾ ಕಾರ್ಯನಿರತ ಪತ್ರ ಅರುಣ್ ವಿ ನೇಮ್ ಹೇಳಿದ್ ಗೊತ್ತಾಯ್ತು. ಅವ್ರಿಗೆ ಒಂದು ಗೌರವ ಸಮರ್ಪಣಾ ಸಮಯ. ಫೋನ್ ಮಾಡಿದೆ, ಪುಷ್ಪ ಫೋನ್ ಎತ್ತಿ. ನಾವು ಮನೆ ಹತ್ರನೇ ಆಗ್ತಾ ಇರ್ತೀವಿ. ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಥರ್ಡ್ ಪ್ರೈಸ್ ಯಾವ ನಂಬರ್ಗೆ ಬಂದಿದೆ ಅದಕ್ಕೆ ನೆನಪಿಟ್ಕೊಳ್ಳಿ ನಿಮ್ಮ ನಂಬರ್ಸ್ ಅನ್ನ. ಸೊ ರಂಗೋಲಿ ಬಿಡಿಸಿರುವಂತಹ ಆಗ್ತಾ ಇರುವಂತಹ ಇಬ್ಬರು ಸ್ಪರ್ಧೆ, ಆಲ್ ದಿ ಬೆಸ್ಟ್. ಕೋಲಾರ ವಿನಂತಿ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಕಾರ್ಯಕ್ರಮ ಶುರುವಾಗ್ತಾ ಇದೆ. ದಯವಿಟ್ಟು ಎಲ್ಲ ಚೇರ್ಸ್ನ ರೆಡಿ. ಜಡ್ಜಸ್ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ.
ಇನ್ನೇನು ಕೆಲವೇ ಸಮಯದಲ್ಲಿ ನಮ್ಮ DIGP ದೇವರಾಜ್ ಸರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಚೇರ್ಸ್ ಅನ್ನ ಬ್ಯಾಕ್ ಸೈಡ್ ಯಾರೆಲ್ಲ ಚೇರ್ಸ್ ಯೂಸ್ ಮಾಡಿದ್ರ ತಗೊಂಡ್ ಬಂದ್ಬಿಡಿ. ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು 50 ಜನ ಪಾರ್ಟಿಸಿಪೆಂಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು 3 ಜನರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನ ನೀಡಲಾಗುತ್ತೆ. ಸೊ ಪ್ರಥಮ ಬಹುಮಾನ 5,000, ಎರಡನೇ ಬಹುಮಾನ 3,000, ಹಾಗೇನೆ ಮೂರನೇ ಬಹುಮಾನ 2,000. ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇಡಿ ಮೇಡಮ್ ಅವರಾದ ವಿಜಯಲಕ್ಷ್ಮಿ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ರಂಗೋಲಿ ಹಾಕಿರೋದು ಮುಂದೆ ಬನ್ನಿ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಇಲ್ಲಿ ಮುಖ್ಯವಾಗಿ ಇಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಪ್ರಕ್ರಿಯೆ, ರಾಜ್ಯ ಮಟ್ಟದಲ್ಲಿ ಬಹುತೇಕವಾಗಿ ರಾಜ್ಯ ಮಟ್ಟದ ಒಂದು ಆಯ್ಕೆ ಪ್ರಕ್ರಿಯೆಯಾಗಿ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ನಾವು ಇಲ್ಲಿ ಶುರು ಮಾಡಿದ್ದೀವಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಇಲ್ಲಿ ನಮ್ಮ DIGP ಸರ್ ಆದಂತಹ ದೇವರಾಜ್ ಸರ್ನ ಕೇಳ್ಕೊಂಡ್ವಿ. ಈ ರೀತಿ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಬೇಕು, ಜಿಲ್ಲಾ ಒಂದು ಇದರಲ್ಲಿ ಬಹುತೇಕವಾಗಿ ನಿಮ್ಮ ಒಂದು ಆಗಮ ಕಾಯ್ತಾ ಇರ್ತೀವಿ ಅಂತ ಹೇಳಿದ್ವಿ. ಬಹುತೇಕ ಅವರು ಯಾವ ರೀತಿ ಅಂತಂದರೆ ತುಂಬ ಅವರು ಬಿಡುವೆ ಇಲ್ಲದಂತಹ ಒಂದು ವೇಳೆಯಲ್ಲೂ ಸಹ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದು ನಿಮ್ಮ ಒಂದು ಇದರಲ್ಲಿ ಕೂತ್ಕೊಂಡಿದ್ದಾರೆ. ಇವರಿಗೆ ತುಂಬು ಹೃದಯದಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಒಂದು ಕಣ್ಮಣಿಗಳು ಅಂತಲೇ ಹೇಳಬೇಕಾಗ್ತದೆ ಇವ್ರನ್ನ, ಹೆಮ್ಮೆಯ ಪುತ್ರ. ಹಾಗೆ ಇತ್ತೀಚೆಗಷ್ಟೇ ಸಹ ಕೋಲಾರಕ್ಕೆ ಆಗಮಿಸಿದಂತಹ ನಮ್ಮ SP ಮೇಡಮ್ ಆದಂತಹ ಒಂದು ಕನಿಕಾ ಮೇಡಮ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದೆ. ನೆನ್ನೆ ಕರೆದಾಗ ಬಹುತೇಕವಾಗಿ ಸಂತೋಷದಿಂದ ಒಪ್ಕೊಂಡ್ರು. ಅವರು ಎಷ್ಟೊಂದು ಮಾತಾಡೋದಂದ್ರೆ ನಿಜವಾಗ್ಲೂ ಖುಷಿ ಆಯಿತು. ಅವರ ಒಂದು ಆಗಮನಕ್ಕೆ ತುಂಬು ಹೃದಯವಾದಂತಹ ಒಂದು ಗ್ಯಾರಂಟೀಸ್ ಕಡೆಯಿಂದ ಸ್ವಾಗತ ಕೊಡ್ತಾ ಇದ್ದೀವಿ. ಈ ಕಡೆ ಹಾಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಅಧ್ಯಕ್ಷರಾದಂತಹ ಒಂದು ಚಂದ್ರಶೇಖರ್ ಸರ್ ಅವರು ಸಹ ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಕೊಂಡು ಅವರು ಬೆಳಗ್ಗೆಯಿಂದಲೂ ಸಹ ನಮ್ಮ ಜೊತೆ ಇದ್ದು ಇಲ್ಲಿ ಕಾರ್ಯಕ್ರಮದ ಬಹುತೇಕ ಇದನ್ನ ವೀಕ್ಷಣೆ ಮಾಡಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದಂತ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ನಗರಸಭೆ ಕಮಿಷನರ್ ನವೀನ್ ಚಂದ್ರ ಸರ್, ನಾನು ಇಲ್ಲಿ ಮುಖ್ಯವಾಗಿ ಫುಡ್ ಕೋರ್ಟ್ ಅಂತ ಫಸ್ಟ್ ನಾನು ಖೋಖೋ ಸ್ಟೇಡಿಯಂ ಅಲ್ಲಿ ಮಾಡೋಣ ಅನ್ಕೊಂಡಿದ್ದೆ. ಅಲ್ಲಿ ಜಾಗ ತುಂಬಾ ಕೊರತೆ ಇತ್ತು, ಮತ್ತೆ ಮಣ್ಣಿದ್ದರಿಂದ ಸಮಸ್ಯೆ ಆಗ್ತದೆ ಅಂತ ಇಲ್ಲಿ ರಸ್ತೆ ಕೇಳಿದಾಗ ನಾನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟರು. ಅದೇ ರೀತಿಯಾಗಿ ಅರ್ಧ ರಾತ್ರಿಯಲ್ಲಿ ಈ ಒಂದು ಫುಡ್ ರೋಡನ್ನು ಪೂರ್ತಿ ಕ್ಲೀನ್ ಮಾಡಿಕೊಟ್ರು. ಅದು ತುಂಬ ಸಂತೋಷ ಆಯಿತು. ಯಾಕಂದರೆ ಅವರು ಹೇಳಿದ ಮಾತು ತುಂಬ ನಮ್ಗೆ ಇಲ್ಲಿ ರಂಗೋಲಿ ಸ್ಪರ್ಧೆ ಇಷ್ಟೊಂದು ಚೆನ್ನಾಗಿ ಮೂಡಿ ಬರಬೇಕಾದ್ರೆ ಅವ್ರದ್ದು ಒಂದು ಮುಖ್ಯ ಕಾರಣ ಇದೆ. ಅವ್ರಿಗೂ ಸಹ ಒಂದು ತುಂಬು ಹೃದಯದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ.
ಹಾಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದಂತಹ ವಿಜಯಲಕ್ಷ್ಮಿ ಮೇಡಮ್ ಅನ್ನೋನ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ. ಅವರ ಆಫೀಸ್ ಹತ್ರ ಹೋದಾಗ ಇರಲಿಲ್ಲ ಮೇಡಮ್, ಆದರೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರೆ ಸಹ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಅಂತ. ಹಾಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ರಂಗೋಲಿ ಒಂದು ಸ್ಪರ್ಧಿಗಳಿಗೆ ಜಡ್ಜ್ಮೆಂಟು. ಯಾಕಂದರೆ ಯಾರು ರಂಗೋಲಿ ಹಾಕ್ತಾರೆ ನಾವು ಯಾರು ಭಾಗಿಯಾಗಬಾರ್ದು, ಅದಕ್ಕಾಗಿ ಇಬ್ಬರನ್ನ ಕರಿಬೇಕು ಅಂತ ನಾವು ಒಂದು ಇದು ಇಟ್ಕೊಂಡ್ವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಲಾಯರ್ ರತ್ನಮ್ಮ ಅವ್ರನ್ನ ಕರೆದ್ವಿ. ನಾವು ಏನು ಹೇಳಲ್ಲ, ನಿಮಗೆ ಇಷ್ಟ ಬಂದವರು ನೀವು ಏನು ಜಡ್ಜ್ಮೆಂಟ್ ಕೊಡ್ತೀರೋ ಅದೇ ಅವರ ಇಬ್ಬರು ಇದರಲ್ಲಿ. ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಜಡ್ಜ್ಮೆಂಟ್ ಅನ್ನು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ತುಂಬು ಹೃದಯದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬಾಬು ಸರ್ ಅವರು ಸಹ ಈ ಒಂದು ಇದಕ್ಕೆ ಬಂದು ಕಾರ್ಯಕ್ರಮವನ್ನು ಜಡ್ಜ್ಮೆಂಟ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಸಂಪೂರ್ಣವಾಗಿ ಇದನ್ನು ಬೆಳಗ್ಗೆಯಿಂದ ಸಹ ಜೊತೆಯಲ್ಲಿದ್ದರು. ಅವ್ರಿಗೂ ಸಹ ಒಂದು ತುಂಬು ಹೃದಯದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ಪರ್ಧಿಗಳಿಗೂ ಹಾಗೂ ಅವರಿಗೆ ಒಂದು ಉತ್ತೇಜನವನ್ನ ನೀಡಲು ಬಂದಿರುವಂತಹ ಎಲ್ಲರಿಗೂ, ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರೋಣ. ಆಲ್ರೆಡಿ ಸರ್ ಹೇಳ್ತಿದ್ರು, ನಮ್ಮ ದೇವರಾಜ್ ಸರ್ ಕನ್ನಡದ ಕಣ್ಮಣಿ ಅಷ್ಟೇ ಅಲ್ಲ, ಕೋಲಾರದ ಹೆಮ್ಮೆ, ಕೋಲಾರವನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಪಣ ತೊಟ್ಟಿರುವ ನಮ್ಮ ಕನ್ನಡದ ಕೋಲಾರದ ಕುವರ. ಸೊ ಅಗೇನ್ DIGP ಆಗಿ ಈಗ ಪ್ರಮೋಟ್ ಆಗಿದ್ದಾರೆ. ಒನ್ಸ್ ಅಗೇನ್ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ ಸರ್. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಕೋಲಾರ ಜಿಲ್ಲೆಗೆ ನೂತನವಾಗಿ ಬಂದಿರುವಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರೇ, ಹೊಸದಾಗಿ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾಗಿರುವಂಥ ಅಧ್ಯಕ್ಷರಾದಂಥ ಚಂದ್ರು ಅವರೇ, ಮತ್ತು ಈ ನಿಜವಾಗ್ಲೂ ಈ ಬೀದಿ ನೋಡ್ತಾ ಇದ್ದರೆ ಎಲ್ಲೋ ಒಂದು ಅಗ್ರಹಾರದಲ್ಲಿ ನೀಟಾಗಿರುತ್ತೆ ಗಲ್ಲಿಯ. ನಮ್ಮ ಹಳೆಯ ತಮಿಳ್ ಫಿಲಮ್ನಲ್ಲಿ ಅಗ್ರಹಾರದ ಬೀದಿ ಅಂದರೆ ನೀಟಾಗಿ ಮನೆ ಮುಂದೆ ರಂಗೋಲಿ ಹಾಕಿ ಲೈನಾಗಿ ಇರ್ತಿತ್ತು ಮನೆಗಳು, ಆ ರೀತಿ ಕಾಣ್ತಾ ಇದೆ. ಭಾಳ ಸುಂದರವಾಗಿ ಇಟ್ಟಿದ್ದಾರೆ. ಸುಂದರವಾಗಿ ಇಡಬೇಕು ನಗರ ಅಂತ ನಿಜವಾಗ್ಲೂ ಪಣ ತೊಟ್ಟಿರೋರಲ್ಲಿ ಮೊದಲಿಗರು ನಮ್ಮ ನಗರಸಭೆ ಕಮಿಷನರ್ ಅಂತ ನವೀನ್ ಅವರಲ್ವಾ, ನವೀನ್ ಚಂದ್ರ. ನಿಮಗೆ ಖುಷಿಯಾಗಿರ್ಬೇಕು. ಎಷ್ಟೋ ಜನ ಹೆಣ್ಮಕ್ಳು ದಿನ 20 ವರ್ಷದಿಂದ ಇಲ್ಲೇ ಓಡಾಡ್ತಾ ಇದ್ರಲ್ಲಮ್ಮ ನೀವು. ಇವತ್ತು ಹೆಂಗೆ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ಸೊ ಪೂಜೆ ಮಾಡೋದಕ್ಕಿಂತ ಮೊದಲು ದೇವ್ರ ಮನೇನ ನೀವು ಗುಡಿಸಿ ಒರೆಸ್ತೀರಲ್ವಾ? ಸೆಲೆಕ್ಷನ್ ಮಾಡೋದಕ್ಕೆ ಮೊದಲನೇದು ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದಾರೆ. ದಯವಿಟ್ಟು ಯಾರು ಇದರಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸ್ ತೊಗೊಳ್ತೀರಿ, ಕೋಲಾರ ಮರ್ಯಾದೆನೇ ಉಳಿಸಿ ರಾಜ್ಯ ಮಟ್ಟದಲ್ಲಿ ಗೆದ್ದು ಅವಾರ್ಡ್ ತೊಗೊಂಡು ಬರಬೇಕು ಅಂತ ಅವ್ರಿಗೆ ಆಶಿಸುತ್ತಾ ಮೊದಲನೇ ಪ್ರೈಸು, ಫಸ್ಟ್ ಪ್ರೈಸ್ ಗೋಸ್ ಟು ನಂಬರ್ 8 ಅಶ್ವಿನಿ ಅಂತ. ನಂಬರ್ 8 ಅಶ್ವಿನಿ ಅವರು ಬನ್ನಿಮ್ಮ. ಬನ್ನಿ ಕಡೆ ಬನ್ನಿ. ಬನ್ನಿ. ಸೊ ಅವರಿಗೆ ಉತ್ತೇಜನ ಕೊಡಿ. ಅವರು ಇದರಿಂದ ನೀವು ಕೊಡೋ ಪ್ರೋತ್ಸಾಹದಿಂದ ರಾಜ್ಯ ಮಟ್ಟದಲ್ಲಿ ಕೂಡ ಫಸ್ಟ್ ಪ್ರೈಸ್ ತೊಗೊಂಡು ಕೋಲಾರ್ಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ಹೇಳ್ತಾ ವಿಶ್ ಮಾಡಿ. ಥ್ಯಾಂಕ್ ಯು. ರಂಗೋಲಿ ನಂಬರ್ 5 ಪಲ್ಲವಿ. ವೇದಿಕೆ ಮೇಲೆ ಬನ್ನಿ ಪಲ್ಲವಿ ಅವರೇ. ಸೊ ಎರಡನೇ ಬಹುಮಾನ 3,000 ರೂಪಾಯಿಗಳು. ಸೊ ಗ್ಯಾರಂಟಿ ನ್ಯೂಸ್ ಮತ್ತು AD6 ವತಿಯಿಂದ ಈ ಒಂದು ಪ್ರಶಸ್ತಿ ಪ್ರಮಾಣ ಪತ್ರವನ್ನು SP ಮೇಡಮ್ ಅವರಾದ ಕನಿಕಾ ಮೇಡಮ್ ಸುಕ್ರೇವಾಲ್ ರವರು ಹಾಗೂ ದೇವರಾಜ್ ಸರ್ ಅವರು ಅವರಿಗೆ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಆಯ್ತಾ? ಸೊ ಮೇಡಮ್ ಅವರು ಅದೇ ಸಂದರ್ಭದಲ್ಲಿ 2ನೇ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಗ್ಯಾರಂಟಿ ನ್ಯೂಸ್ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋ ಸಲುವಾಗಿ. ಮತ್ತು ಇದು ಇಷ್ಟು ಟ್ಯಾಲೆಂಟ್ ಮುಂದೆ ಬರ್ತಾ ಇದೆ.
So very good. Congratulations to all of you. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ 3ನೇ ಬಹುಮಾನ 17ನೇ ನಂಬರ್ನ ರಂಗೋಲಿಯವರು 17. ಅಮ್ಮ ಎದ್ದು ನಿಂತ್ಬಿಟ್ಟಿದೆ, ಮೊದಲೇ ಮೋಸ್ಟ್ಲಿ ರಿಸಲ್ಟ್ ಲೀಕ್ ಆಗ್ಬಿಟ್ಟಿದೆ. ಸೊ ರಿಸಲ್ಟ್ ಯಾರೋ ಹೇಳ್ಬಿಟ್ಟಿದ್ದಾರೆ. ಅಮ್ಮ ಎದ್ದು ನಿಂತಿದ್ದೆ. ಆಯ್ತಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಹೆಸರು? ಹಾಂ ಕೊಡಿ. ಕಾಂಗ್ರ್ಯಾಚುಲೇಷನ್ ಸುಪ್ರಜಾ. ಸೊ ಮೊದಲನೇ ಬಹುಮಾನ, 2ನೇ ಬಹುಮಾನ ಆ್ಯಂಡ್ 3rd ಪ್ರೈಸ್ ತಗೊಂಡಿರೋ ಎಲ್ಲ